ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಉಮಾ ಸಂಹಿತೆ ಜಲದಾನ, ಜಲಾಶಯದ ನಿರ್ಮಾಣ, ವೃಕ್ಷಾರೋಪಣ, ಸತ್ಯಭಾಷಣ ಮತ್ತು ತಪಸ್ಸಿನ ಮಹಿಮೆ. ಸನತ್ಕುಮಾರರು ಹೇಳ್ತಾರೆ, ವ್ಯಾಸಮುನಿಗಳೇ, ಜಲದಾನವು ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ. ಅದು ಎಲ್ಲ ದಾನಗಳಲ್ಲಿ ಸದಾ ಉತ್ತಮವಾಗಿದೆ. ಏಕೆಂದರೆ ಜಲವು ಎಲ್ಲ ಜೀವ ಸಮುದಾಯಕ್ಕೆ ತೃಪ್ತಿಗೊಳಿಸುವ ಜೀವನ ಎಂದು ಹೇಳಲಾಗಿದೆ. ಪಾನೀಯದಾನಂ ಪರಮಂ ದಾನಾನಮುತ್ತಮಂ ತದಾ ಸರ್ವೇಷಾಂ ಜೀವಪುಂಜಾನಾಂ ತರ್ಪಣಂ ಜೀವನಂ ಸ್ಮೃತಂ. ಅದಕ್ಕಾಗಿ ತುಂಬು ಸ್ನೇಹದಿಂದ ಅನಿವಾರ್ಯವಾಗಿ ಅರವಟ್ಟಿಗೆ ನಿಟ್ಟು ಇತರರಿಗೆ ನೀರು ಕುಡಿಸಬೇಕು. ಜಲಾಶಯದ ನಿರ್ಮಾಣವು ಈ ಲೋಕ ಮತ್ತು ಪರಲೋಕದಲ್ಲಿಯೂ ಮಹಾ ಆನಂದದ ಪ್ರಾಪ್ತಿ ಮಾಡಿಸುವುದಾಗಿದೆ. ಇದು ತ್ರಿವಾರ ಸತ್ಯವಾಗಿದೆ, ಇದರಲ್ಲಿ ಸಂಶಯವೇ ಇಲ್ಲ. ಅದಕ್ಕಾಗಿ ಮನುಷ್ಯರು ಬಾವಿ, ಕೆರೆಗಳನ್ನು ನಿರ್ಮಿಸಬೇಕು. ಬಾವಿಯಲ್ಲಿ ನೀರು ಬಂದಾಗ ಪಾಪಿ ಪುರುಷರ ಪಾಪಕರ್ಮದ ಅರ್ಧ ಭಾಗವು ಕಳೆದು ಬಿಡುತ್ತದೆ. ಸತ್ಕರ್ಮದಲ್ಲಿ ತೊಡಗಿರುವ ಮನುಷ್ಯರ ಸಮಸ್ತ ಪಾಪಗಳನ್ನು ಪರಿಹರಿಸುತ್ತದೆ. ಅಗೆಸಿದ ಜಲಾಶಯದಲ್ಲಿ ಗೋವು, ಬ್ರಾಹ್ಮಣರು, ಸಾಧು ಸತ್ಪುರುಷರು ಸದಾ ನೀರು ಕುಡಿಯುತ್ತಾರಾದರೆ ಅವನು ತನ್ನ ಇಡೀ ವಂಶವನ್ನೇ ಉದ್ಧರಿಸಿ ಬಿಡುತ್ತಾನೆ. ಯಾರ ಜಲಾಶಯದಲ್ಲಿ ಬೇಸಿಗೆಯಲ್ಲಿಯೂ ನೀರು ಆರುವುದಿಲ್ಲವೋ ಅವನು ಎಂದಿಗೂ ದುರ್ಗಮ ಹಾಗೂ ವಿಷಮ ಸಂಕಟದಲ್ಲಿ ಬೀಳುವುದಿಲ್ಲ. ಯಾರ ಕೊಳದಲ್ಲಿ ಕೇವಲ ಮಳೆಗಾಲದಲ್ಲಿ ನೀರು ಇರುವುದೋ ಅವನಿಗೆ ಪ್ರತಿದಿನ ಅಗ್ನಿಹೋತ್ರ ಮಾಡಿದ ಫಲವು ದೊರೆಯುತ್ತದೆ ಎಂಬುದು ಬ್ರಹ್ಮದೇವರ ಮಾತಾಗಿದೆ. ಯಾರ ಕೆರೆಯಲ್ಲಿ ಶರತ್ಕಾಲದವರೆಗೆ ನೀರು ನಿಂತರೆ ಅವನಿಗೆ 1000 ಗೋದಾನದ ಫಲವು ಸಿಗುವುದು, ಇದರಲ್ಲಿ ಸಂಶಯವೇ ಇಲ್ಲ. ಯಾರ ಕೆರೆಯಲ್ಲಿ ಹೇಮಂತ ಶಿಶಿರದವರೆಗೆ ನೀರು ಇದ್ದರೆ ಅವನು ಬಹಳಷ್ಟು ಸುವರ್ಣ ಮುದ್ರೆಗಳ ದಕ್ಷಿಣೆಯಿಂದ ಕೂಡಿದ ಯಜ್ಞದ ಫಲವನ್ನು ಹೊಂದುವನು. ಯಾರ ಸರೋವರದಲ್ಲಿ ವಸಂತ ಮತ್ತು ಗ್ರೀಷ್ಮಕಾಲದವರೆಗೆ ನೀರು ಉಳಿಯುವುದಾದರೆ ಅವನಿಗೆ ಅತಿರಾತ್ರ ಮತ್ತು ಅಶ್ವಮೇಧ ಯಜ್ಞಗಳ ಫಲವು ಸಿಗುವುದು. ಹೀಗೆ ಜ್ಞಾನಿಗಳಾದ ಮಹಾತ್ಮರ ವಚನವಾಗಿದೆ. ಮುನಿವರ್ಯ ವ್ಯಾಸರೇ, ಜೀವಿಗಳಿಗೆ ತೃಪ್ತಿಯನ್ನು ಕೊಡುವ ಜಲಾಶಯದ ನಿರ್ಮಾಣದ ಫಲವನ್ನು ವರ್ಣಿಸಲಾಯಿತು. ಇನ್ನು ಮರಗಳನ್ನು ನೆಡುವುದರಲ್ಲಿರುವ ಗುಣ ಫಲವನ್ನು ವರ್ಣಿಸುವೆನು, ಕೇಳಿರಿ. ಯಾರು ಬರಡಾದ ಭೂಮಿಯಲ್ಲಿ ದುರ್ಗಮ ಸ್ಥಾನಗಳಲ್ಲಿ ಮರಗಳನ್ನು ನೆಡುವನೋ ಅವನು ತನ್ನ ಕಳೆದು ಹೋದ ಹಾಗೂ ಮುಂದೆ ಆಗುವ ತಲೆಮಾರುಗಳನ್ನು ಉದ್ಧರಿಸಿ ಬಿಡುವನು. ಅದಕ್ಕಾಗಿ ಅವಶ್ಯವಾಗಿ ವೃಕ್ಷಗಳನ್ನು ಬೆಳೆಸಬೇಕು. ಅತೀತಾನಾಗತಾನ್ ಸರ್ವಾನ್ ಪಿತೃವಂಶಾಂಸ್ತು ತಾರಯೇತ್ ಕಾಂತಾರೇ ವೃಕ್ಷರೋಪಿ ಯಸ್ತಸ್ಮಾತ್ ವೃಕ್ಷಾಂಸ್ತು ರೋಪಯೇತ್. ಇವು ವೃಕ್ಷಗಳನ್ನು ಬೆಳೆಸುವವನ ಪುತ್ರರಾಗುತ್ತಾರೆ, ಇದರಲ್ಲಿ ಸಂಶಯವೇ ಇಲ್ಲ. ಮರಗಳನ್ನು ನೆಡುವ ಮನುಷ್ಯರು ಪರಲೋಕಕ್ಕೆ ಹೋದಾಗ ಅಕ್ಷಯ ಲೋಕಗಳನ್ನು ಪಡೆಯುತ್ತಾರೆ. ಕೊಳವನ್ನು ಅಗೆಸುವ, ವೃಕ್ಷಗಳನ್ನು ನೆಡುವ, ಯಜ್ಞ ಮಾಡುವ ದ್ವಿಜರು, ಇತರ ಸತ್ಯವಾದಿ ಪುರುಷರು ಸ್ವರ್ಗದಿಂದ ಎಂದೂ ಪತನರಾಗುವುದಿಲ್ಲ. ಸತ್ಯವೇ ಪರಬ್ರಹ್ಮವಾಗಿದೆ, ಸತ್ಯವೇ ಪರಮ ತಪಸ್ಸಾಗಿದೆ, ಸತ್ಯವೇ ಶ್ರೇಷ್ಠ ಯಜ್ಞವಾಗಿದೆ, ಸತ್ಯವೇ ಪರಮೋತ್ತಮ ಶಾಸ್ತ್ರಜ್ಞಾನವಾಗಿದೆ. ಮಲಗಿರುವ ಪುರುಷನಲ್ಲಿ ಸತ್ಯವೇ ಎಚ್ಚರವಾಗಿರುತ್ತದೆ. ಸತ್ಯವೇ ಪರಮಪದವಾಗಿದ್ದು ಸತ್ಯದಿಂದಲೇ ಪೃಥ್ವಿಯು ನಿಂತಿದೆ. ಸತ್ಯದಲ್ಲೇ ಎಲ್ಲವೂ ಪ್ರತಿಷ್ಠಿತವಾಗಿದೆ. ತಪಸ್ಸು, ಯಜ್ಞ, ಪುಣ್ಯ, ದೇವತೆ, ಋಷಿ, ಪಿತೃಗಳ ಪೂಜೆ, ಜಲ, ವಿದ್ಯೆ ಇವೆಲ್ಲವೂ ಸತ್ಯವನ್ನೇ ಅವಲಂಬಿಸಿವೆ. ಎಲ್ಲರ ಆಧಾರ ಸತ್ಯವೇ ಆಗಿದೆ. ಸತ್ಯವೇ ಯಜ್ಞ, ತಪಸ್ಸು, ದಾನ, ಮಂತ್ರ, ಸರಸ್ವತಿ ದೇವಿ ಹಾಗೂ ಬ್ರಹ್ಮಚರ್ಯವಾಗಿದೆ. ಓಂಕಾರವು ಸತ್ಯರೂಪವೇ ಆಗಿದೆ. ಸತ್ಯದಿಂದಲೇ ಗಾಳಿ ಬೀಸುತ್ತಿದೆ, ಸತ್ಯದಿಂದಲೇ ಸೂರ್ಯನು ಬೆಳಗುತ್ತಾನೆ, ಸತ್ಯದಿಂದಲೇ ಬೆಂಕಿಯು ಉರಿಯುತ್ತದೆ ಹಾಗೂ ಸತ್ಯದಿಂದಲೇ ಸ್ವರ್ಗವು ನೆಲೆ ನಿಂತಿದೆ. ಲೋಕದಲ್ಲಿ ಸಮಸ್ತ ವೇದಗಳ ಪಾಲನೆ ಹಾಗೂ ಸಂಪೂರ್ಣ ತೀರ್ಥಗಳ ಸ್ನಾನ ಕೇವಲ ಸತ್ಯದಿಂದಲೇ ಸುಲಭವಾಗುತ್ತದೆ. ಸತ್ಯದಿಂದಲೇ ಎಲ್ಲವೂ ಪ್ರಾಪ್ತವಾಗುತ್ತದೆ, ಇದರಲ್ಲಿ ಸಂಶಯವೇ ಇಲ್ಲ. 1000 ಅಶ್ವಮೇಧಗಳನ್ನು ಮತ್ತು ಲಕ್ಷಾವಧಿ ಯಜ್ಞಗಳನ್ನು ತಕ್ಕಡಿಯಲ್ಲಿ ಒಂದೆಡೆ ಇಟ್ಟು ಇನ್ನೊಂದೆಡೆ ಸತ್ಯವಿರಿಸಿದರೆ ಸತ್ಯವೇ ಭಾರವಾಗುವುದು. ದೇವತೆಗಳು, ಪಿತೃಗಳು, ಮನುಷ್ಯರು, ನಾಗ, ರಾಕ್ಷಸ ಹಾಗೂ ಚರಾಚರ ಪ್ರಾಣಿಗಳ ಸಹಿತ ಸಮಸ್ತ ಲೋಕಗಳು ಸತ್ಯದಿಂದಲೇ ಸಂತೋಷಗೊಳ್ಳುವವು. ಸತ್ಯವನ್ನೇ ಪರಮಧರ್ಮವೆಂದು ಹೇಳಲಾಗಿದೆ, ಸತ್ಯವನ್ನೇ ಪರಮಪದವೆಂದು ಹೇಳಲಾಗಿದೆ ಮತ್ತು ಸತ್ಯವನ್ನೇ ಪರಬ್ರಹ್ಮ, ಪರಮಾತ್ಮ ಎಂದು ಹೇಳಲಾಗಿದೆ. ಅದಕ್ಕಾಗಿ ಸದಾ ಸತ್ಯವನ್ನೇ ಹೇಳಬೇಕು. ಸತ್ಯಪರಾಯಣ ಮುನಿಗಳು ಅತ್ಯಂತ ದುಷ್ಕರ ತಪಸ್ಸು ಮಾಡಿ ಸ್ವರ್ಗವನ್ನು ಪಡೆದಿರುವರು. ಸತ್ಯಧರ್ಮದಲ್ಲಿ ಅನುರಕ್ತರಾದ ಸಿದ್ಧಪುರುಷರೂ ಕೂಡ ಸತ್ಯದಿಂದಲೇ ಸ್ವರ್ಗದ ನಿವಾಸಿಗಳಾಗಿದ್ದಾರೆ. ಆದ್ದರಿಂದ ಸದಾ ಸತ್ಯವನ್ನೇ ಮಾತಾಡಬೇಕು. ಸತ್ಯಕ್ಕಿಂತ ಮಿಗಿಲಾದ ಬೇರೆ ಯಾವುದೇ ಧರ್ಮವಿಲ್ಲ.
ಸತ್ಯರೂಪಿ ತೀರ್ಥವು ಅಗಾಧ, ವಿಶಾಲ, ಸಿದ್ಧ ಹಾಗೂ ಪವಿತ್ರ ಜಲಾಶಯವಾಗಿದೆ. ಅದರಲ್ಲಿ ಯೋಗಯುಕ್ತನಾಗಿ ಮನಸ್ಸಿನ ಮೂಲಕ ಸ್ನಾನ ಮಾಡಬೇಕು. ಯಾವ ಮನುಷ್ಯರು ತನಗಾಗಿ, ಬೇರೆಯವರಿಗಾಗಿ ಅಥವಾ ತನ್ನ ಮಗನಿಗಾಗಿಯಾದರೂ ಸುಳ್ಳು ಹೇಳುವುದಿಲ್ಲವೋ ಅವರೇ ಸ್ವರ್ಗಗಾಮಿಯಾಗುತ್ತಾರೆ. ವೇದ, ಯಜ್ಞ ಹಾಗೂ ಮಂತ್ರ ಇವು ಬ್ರಾಹ್ಮಣನಲ್ಲಿ ಸದಾ ವಾಸಿಸುತ್ತವೆ. ಆದರೆ ಅಸತ್ಯವಾದಿ ಬ್ರಾಹ್ಮಣರಲ್ಲಿ ಇವುಗಳು ಕಂಡುಬರುವುದಿಲ್ಲ. ಆದ್ದರಿಂದ ಸದಾ ಸತ್ಯವನ್ನೇ ಮಾತನಾಡಬೇಕು. ಅನಂತರ ತಪಸ್ಸಿನ ಭಾರಿ ಮಹಿಮೆಯನ್ನು ತಿಳಿಸುತ್ತಾ ಸನತ್ಕುಮಾರರು ಹೇಳುತ್ತಾರೆ: ಮುನಿಗಳೇ, ಪ್ರಪಂಚದಲ್ಲಿ ತಪಸ್ಸಿಲ್ಲದೆ ಯಾವುದೇ ಸುಖವು ಸುಲಭವಾಗುವುದಿಲ್ಲ. ತಪಸ್ಸಿನಿಂದಲೇ ಎಲ್ಲ ಸುಖಗಳೂ ದೊರೆಯುತ್ತವೆ ಎಂಬುದನ್ನು ವೇದವೇತ್ತರಾದ ಪುರುಷರು ತಿಳಿಯುತ್ತಾರೆ. ಜ್ಞಾನ, ವಿಜ್ಞಾನ, ಆರೋಗ್ಯ, ಸುಂದರ ರೂಪ, ಸೌಭಾಗ್ಯ, ಶಾಶ್ವತ ಸುಖವು ತಪಸ್ಸಿನಿಂದಲೇ ದೊರೆಯುತ್ತದೆ. ತಪಸ್ಸಿನಿಂದಲೇ ಬ್ರಹ್ಮದೇವರು ಪರಿಶ್ರಮವಿಲ್ಲದೆ ಸಂಪೂರ್ಣ ವಿಶ್ವವನ್ನು ಸೃಷ್ಟಿಸುವರು. ತಪಸ್ಸಿನಿಂದಲೇ ವಿಷ್ಣುವು ಇದನ್ನು ಪಾಲಿಸುತ್ತಿರುವನು. ತಪಸ್ಸಿನ ಬಲದಿಂದಲೇ ರುದ್ರದೇವರು ಸಂಹಾರ ಮಾಡುವನು. ತಪಸ್ಸಿನ ಪ್ರಭಾವದಿಂದಲೇ ಮಹಾಶೇಷನು ಇಡೀ ಬ್ರಹ್ಮಾಂಡವನ್ನು ಧರಿಸಿರುವನು. ವೇದ ಪುರಾಣಗಳ ಸ್ವಾಧ್ಯಾಯ ಹಾಗೂ ವಿವಿಧ ಪ್ರಕಾರದ ದಾನದ ಮಹಿಮೆ, ನರಕಗಳ ವರ್ಣನೆ ಮತ್ತು ಅದರಲ್ಲಿ ಬೀಳಿಸುವ ಪಾಪಗಳ ದಿಗ್ದರ್ಶನ, ಪಾಪಗಳ ಸರ್ವೋತ್ತಮ ಪ್ರಾಯಶ್ಚಿತ್ತವು, ಶಿವಸ್ಮರಣೆ ಹಾಗೂ ಜ್ಞಾನದ ಮಹತ್ವದ ಪ್ರತಿಪಾದನೆ. ಸನತ್ಕುಮಾರರು ಹೇಳುತ್ತಾರೆ: ಮುನಿಯೇ, ಒಬ್ಬನು ಅರಣ್ಯದಲ್ಲಿ ಕಾಡು ಫಲ ಮೂಲಗಳನ್ನು ತಿಂದು ತಪಸ್ಸು ಮಾಡುವನು. ಇನ್ನೊಬ್ಬನು ವೇದದ ಒಂದು ರುಚಿಯಾದರೂ ಸ್ವಾಧ್ಯಾಯ ಮಾಡುವನು. ಇಬ್ಬರಿಗೂ ಫಲವು ಸಮಾನವಾಗಿ ದೊರೆಯುತ್ತದೆ. ಶ್ರೇಷ್ಠ ದ್ವಿಜನು ವೇದಾಧ್ಯಯನದಿಂದ ಪಡೆಯುವ ಫಲಕ್ಕಿಂತ ಇಮ್ಮಡಿಯಾದ ಫಲವು ವೇದವನ್ನು ಕಲಿಸುವವನಿಗೆ ಸಿಗುತ್ತದೆ. ಮುನಿಯೇ, ಸೂರ್ಯ ಚಂದ್ರರಿಲ್ಲದೆ ಜಗತ್ತಿನಲ್ಲಿ ಅಂಧಕಾರವು ಹರಡುವಂತೆ ಪುರಾಣಗಳಿಲ್ಲದೆ ಜ್ಞಾನದ ಬೆಳಕು ಇರುವುದಿಲ್ಲ. ಅಜ್ಞಾನದ ಅಂಧಕಾರವೇ ಆವರಿಸುತ್ತದೆ. ಅದಕ್ಕಾಗಿ ಸದಾ ಪುರಾಣವನ್ನು ಅಧ್ಯಯನ ಮಾಡಬೇಕು. ಅಜ್ಞಾನದಿಂದ ನರಕದಲ್ಲಿ ಬಿದ್ದು ಸದಾ ಸಂತಪ್ತರಾಗುವ ಜನರಿಗೆ ಶಾಸ್ತ್ರದ ಜ್ಞಾನವನ್ನು ತಿಳಿಸುವ ಆ ಪುರಾಣ ವಕ್ತ ಅಂದರೆ ಪ್ರವಚನಕಾರ ಇದೇ ಮಹತ್ವದಿಂದ ಸದಾ ಪೂಜನೀಯನಾಗುತ್ತಾನೆ. ಪುರಾಣ ವಕ್ತ ವಿದ್ವಾಂಸರನ್ನು ದಾನದ ಪಾತ್ರವೆಂದು ತಿಳಿದು ತುಂಬಾ ಸಂತೋಷದಿಂದ ಅವರಿಗೆ ಉತ್ತಮೋತ್ತಮ ವಸ್ತುಗಳನ್ನು ಕೊಡುವ ಸಾಧುವು ಪರಮಗತಿಯನ್ನು ಪಡೆಯುವನು. ಸತ್ಪಾತ್ರ ಬ್ರಾಹ್ಮಣನಿಗೆ ಭೂಮಿ, ಗೋವು, ರಥ, ಆನೆ, ಸುಂದರ ಕುದುರೆಗಳು ಇವುಗಳನ್ನು ಕೊಡುವವನ ಪುಣ್ಯ ಫಲದ ವರ್ಣನೆಯನ್ನು ಕೇಳಿರಿ. ಅವನು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿಯೂ ಸಂಪೂರ್ಣ ಅಕ್ಷಯ ಮನೋರಥಗಳನ್ನು ಪಡೆದುಕೊಳ್ಳುವನು ಹಾಗೂ ಅಶ್ವಮೇಧ ಯಜ್ಞದ ಫಲಕ್ಕೆ ಭಾಗಿಯಾಗುತ್ತಾನೆ. ಮುನೀಶ್ವರರೇ, ಭಗವಾನ್ ಶಿವನ ಕಥೆಯನ್ನು ಕೇಳುವವನು ಕರ್ಮಗಳ ವಿಶಾಲ ವನವನ್ನು ಸುಟ್ಟು ಸಂಸಾರದಿಂದ ದಾಟಿ ಹೋಗುತ್ತಾನೆ. 2 ಗಳಿಗೆ, 1 ಗಳಿಗೆ ಅಥವಾ 1 ಕ್ಷಣವಾದರೂ ಭಕ್ತಿಭಾವದಿಂದ ಭಗವಾನ್ ಶಿವನ ಕಥೆಯನ್ನು ಕೇಳುವವನ ದುರ್ಗತಿಯು ಎಂದಿಗೂ ಆಗುವುದಿಲ್ಲ. ಮುನಿಯೇ, ಸಮಸ್ತ ದಾನಗಳಿಂದ ಅಥವಾ ಸಂಪೂರ್ಣ ಯಜ್ಞಗಳಿಂದ ಉಂಟಾಗುವ ಪುಣ್ಯಫಲವೇ ಶಿವಪುರಾಣವನ್ನು ಕೇಳುವುದರಿಂದ ಅವಿಚಲ ರೂಪದಿಂದ ಪ್ರಾಪ್ತವಾಗುತ್ತದೆ. ವ್ಯಾಸರೇ, ವಿಶೇಷವಾಗಿ ಕಲಿಯುಗದಲ್ಲಿ ಪುರಾಣ ಶ್ರವಣವಲ್ಲದೆ ಮನುಷ್ಯನಿಗೆ ಬೇರೆ ಯಾವುದೇ ಶ್ರೇಷ್ಠ ಧರ್ಮವಿಲ್ಲ. ಅದೇ ಅವನಿಗೆ ಮೋಕ್ಷ ಹಾಗೂ ಧ್ಯಾನರೂಪಿ ಫಲವನ್ನು ಕೊಡುವುದು ಎಂದು ತಿಳಿಸಲಾಗಿದೆ. ಶಿವಪುರಾಣದ ಶ್ರವಣ ಮತ್ತು ಶಿವನಾಮ ಕೀರ್ತನೆ ಮನುಷ್ಯರಿಗೆ ಕಲ್ಪವೃಕ್ಷದ ರಮಣೀಯ ಫಲವಾಗಿದೆ. ಇದರಲ್ಲಿ ಸಂಶಯವಿಲ್ಲ. ಯಜ್ಞ, ದಾನ, ತಪಸ್ಸು, ತೀರ್ಥ ಸೇವನ ಇವುಗಳಿಂದ ದೊರೆಯುವ ಫಲವು ಪುರಾಣಗಳ ಶ್ರವಣ ಮಾತ್ರದಿಂದಲೇ ಸಿಗುವುದು. ಪ್ರತಿದಿನವೂ ಸತ್ಪಾತ್ರ ಜನರಿಗೆ ದೊಡ್ಡ ದೊಡ್ಡ ದಾನಗಳನ್ನು ಕೊಡಬೇಕು. ಆ ದಾನಗಳು ದಾತೃವಿನ ಉದ್ಧಾರಕವಾಗುತ್ತದೆ. ವಿಪ್ರವರ್ಯರೇ, ಸುವರ್ಣದಾನ, ಗೋದಾನ ಮತ್ತು ಭೂಮಿದಾನ ಇವು ಪವಿತ್ರ ದಾನಗಳಾಗಿವೆ. ಅವು ದಾತೃವನ್ನು ಉದ್ಧರಿಸುತ್ತವೆ, ಜೊತೆಗೆ ಪಡೆದುಕೊಂಡವರನ್ನು ಉದ್ಧರಿಸುವುದು. ಸುವರ್ಣದಾನ, ಗೋದಾನ, ಪೃಥ್ವಿದಾನ ಇಂತಹ ಶ್ರೇಷ್ಠ ದಾನಗಳನ್ನು ಮಾಡಿ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಹೋಗುತ್ತಾನೆ. ತುಲಾದಾನದ ಅಂದರೆ ತುಲಾಭಾರದ ಪ್ರಶಂಸೆ ತುಂಬಾ ಮಾಡಲಾಗಿದೆ. ಗೋವು ಮತ್ತು ಪೃಥ್ವಿಯ ದಾನಗಳೂ ಕೂಡ ಪ್ರಶಸ್ತ ಮತ್ತು ಸಮಾನ ಶಕ್ತಿಶಾಲಿಯಾಗಿವೆ. ಆದರೆ ಸರಸ್ವತಿಯ ಅಂದರೆ ವಿದ್ಯೆಯ ದಾನವು ಇವೆಲ್ಲಕ್ಕಿಂತ ಹೆಚ್ಚು ಉತ್ತಮವಾಗಿದೆ. ಪ್ರತಿದಿನ ಕರೆಯುವ ಹಸು, ಛತ್ರ, ವಸ್ತ್ರ, ಪಾದರಕ್ಷೆ, ಅನ್ನ ಮತ್ತು ನೀರು ಇವೆಲ್ಲ ವಸ್ತುಗಳನ್ನು ಯಾಚಕರಿಗೆ ದಾನ ಮಾಡಬೇಕು. ಬ್ರಾಹ್ಮಣರಿಗೆ ಹಾಗೂ ಪೀಡಿತವಲ್ಲದ ಯಾಚಕರಿಗೂ ಸಂಕಲ್ಪಪೂರ್ವಕ ದಾನ ಮಾಡಿದ ಧನಾದಿ ವಸ್ತುಗಳಿಂದ ದಾತೃನು ಮನಸ್ವಿ ಅಂದರೆ ಉತ್ತಮ ಮನಸ್ಸುಳ್ಳವನಾಗುತ್ತಾನೆ. ಮನೆಯಲ್ಲಿ ಏನೇನು ಅತ್ಯಂತ ಅಭೀಷ್ಟ ಮತ್ತು ಪ್ರಿಯ ವಸ್ತುಗಳು ಮನೆಯಲ್ಲಿದ್ದರೆ ಅವನ್ನು ಅಕ್ಷಯವಾಗಿಸುವ ಇಚ್ಛೆಯುಳ್ಳವರು ಗುಣವಂತ ಪುರುಷರಿಗೆ ದಾನ ಮಾಡಬೇಕು.
ತುಲಾ ಪುರುಷನ ದಾನವು ಎಲ್ಲ ದಾನಗಳಲ್ಲಿ ಉತ್ತಮವಾಗಿದೆ. ತನ್ನ ಶ್ರೇಯಸ್ಸನ್ನು ಬಯಸುವವನು ತಕ್ಕಡಿಯಲ್ಲಿ ಕುಳಿತು ತನ್ನ ಶರೀರದ ತೂಕದ ವಸ್ತುಗಳನ್ನು ದಾನ ಮಾಡಬೇಕು. ಹಗಲಿನಲ್ಲಿ, ರಾತ್ರಿಯಲ್ಲಿ, ಎರಡೂ ಸಂಧ್ಯೆಗಳಲ್ಲಿ, ಮಧ್ಯಾಹ್ನ, ಅರ್ಧರಾತ್ರಿಯಲ್ಲಿ ಹಾಗೂ ಭೂತ, ವರ್ತಮಾನ, ಭವಿಷ್ಯ ಮೂರೂ ಕಾಲಗಳಲ್ಲಿ ಮನಸ್ಸು, ವಾಣಿ, ಶರೀರದಿಂದ ಮಾಡಿದ ಎಲ್ಲ ಪಾಪಗಳನ್ನು ತುಲಾ ಪುರುಷ ದಾನವು ದೂರ ಮಾಡುತ್ತದೆ. ಅನಂತರ ಬ್ರಹ್ಮಾಂಡ ದಾನದ ಮಹಾತ್ಮ್ಯ ಹಾಗೂ ಬ್ರಹ್ಮಾಂಡದ ವರ್ಣನೆ ಮಾಡಿ ಸನತ್ ಕುಮಾರರು ಹೇಳುತ್ತಾರೆ. ಮುನಿವರರಲ್ಲಿ ಶ್ರೇಷ್ಠರಾದ ವ್ಯಾಸರೇ, ಪಾತಾಳ ಲೋಕದಿಂದ ಮೇಲಕ್ಕೆ ಇರುವ ನರಕಗಳ ವರ್ಣನೆಯನ್ನು ನನ್ನಿಂದ ಕೇಳಿರಿ. ಪಾಪಿ ಪುರುಷರು ಅವುಗಳಲ್ಲೇ ಕಷ್ಟಗಳನ್ನು ಅನುಭವಿಸುತ್ತಾರೆ. ರೌರವ, ಶೂಕರ, ರೋಧ, ತಾಲ, ವಿವಸನ ಅಥವಾ ವಿಶಸನ, ಮಹಾಜ್ವಾಲ, ತಪ್ತಕುಂಭ, ಲವಣ, ವಿಲೋಹಿತ, ಕೀವು ಹರಿಯುತ್ತಿರುವ ವೈತರಿಣಿ, ಕೃಮಿ ಅಥವಾ ಕೃಮೇಶ, ಕೃಮಿ ಭೋಜನ, ಕೃಷ್ಣ, ಅಸಿಪತ್ರವನ, ದಾರುಣ ಲಾಲಾಭಕ್ಷ, ಪೂಯವಹ, ಪಾಪ, ವಹ್ನಿಜ್ವಾಲ, ಅಧಶಿರ, ಸಂದಂಶ, ಕಾಲಸೂತ್ರ, ತಮಸ, ಅವೀಚಿ, ರೋಧನ, ಶ್ವಭೋಜನ, ಅಪ್ರತಿಷ್ಠ, ಮಹಾರೌರವ ಮತ್ತು ಶಾಲ್ಮಲಿ ಇತ್ಯಾದಿ ಬಹಳಷ್ಟು ದುಃಖದಾಯಕ ನರಕಗಳು ಅಲ್ಲಿ ಇವೆ. ವ್ಯಾಸರೇ, ಅವುಗಳಲ್ಲಿ ಪಾಪಕರ್ಮ ಪರಾಯಣ ಪುರುಷರನ್ನು ಬೇಯಿಸಲಾಗುವುದು. ಅದನ್ನು ಕ್ರಮವಾಗಿ ವರ್ಣಿಸುವೆನು. ಸಾವಧಾನನಾಗಿ ಕೇಳಿರಿ. ಬ್ರಾಹ್ಮಣರಿಗೆ, ದೇವತೆಗಳಿಗೆ, ಗೋವುಗಳಿಗೆ ಹಿತಕರ ಕಾರ್ಯಗಳಲ್ಲದೆ ಇತರ ಯಾವುದೇ ಕಾರ್ಯಕ್ಕಾಗಿ ಸುಳ್ಳು ಸಾಕ್ಷಿ ಹೇಳುವವನು ಅಥವಾ ಸದಾಕಾಲ ಸುಳ್ಳನ್ನೇ ಹೇಳುವವನು ರೌರವ ನರಕಕ್ಕೆ ಹೋಗುತ್ತಾನೆ. ಭ್ರೂಣ ಅಂದರೆ ಗರ್ಭಸ್ಥ ಶಿಶು ಹತ್ಯೆ, ಸುವರ್ಣದ ಕಳ್ಳತನ, ಗೋವನ್ನು ಕಟುಕರ ಮನೆಯಲ್ಲಿ ಬಂಧಿಸುವುದು, ವಿಶ್ವಾಸಘಾತ ಮಾಡುವವನು, ಹೆಂಡ ಕುಡುಕ, ಬ್ರಹ್ಮಹತ್ಯೆ ಮಾಡಿದವ, ಬೇರೆಯವರ ದ್ರವ್ಯವನ್ನು ಅಪಹರಿಸಿದವ ಹಾಗೂ ಇವರೆಲ್ಲರ ಸಂಗಾತಿಯು ಸತ್ತ ಬಳಿಕ ತಪ್ತ ಕುಂಭ ಎಂಬ ನರಕಕ್ಕೆ ಹೋಗುತ್ತಾನೆ. ಗುರುವನ್ನು ಕೊಂದರೂ ಇದೇ ನರಕದ ಪ್ರಾಪ್ತಿಯಾಗುತ್ತದೆ. ತಂಗಿ, ತಾಯಿ, ಗೋವು, ಮಗಳು ಇವರನ್ನು ವಧಿಸುವುದರಿಂದಲೂ ತಪ್ತ ಕುಂಭದಲ್ಲಿ ಬೀಳಬೇಕಾಗುತ್ತದೆ. ಸಾಧ್ವಿ ಸ್ತ್ರೀಯನ್ನು ಮಾರುವವನು, ಹೆಚ್ಚು ಬಡ್ಡಿ ತೆಗೆದುಕೊಳ್ಳುವವನು, ಕೂದಲನ್ನು ಮಾರುವವನು, ತನ್ನ ಭಕ್ತರನ್ನು ತ್ಯಜಿಸುವವನು, ಇವರೆಲ್ಲ ಪಾಪಿಗಳನ್ನು ತಪ್ತ ಲೋಹವೆಂಬ ನರಕದಲ್ಲಿ ಬೇಯಿಸಲಾಗುವುದು. ಗುರು ಹಿರಿಯರನ್ನು ಅಪಮಾನ ಮಾಡುವವನು, ಅವರ ಕುರಿತು ದುರ್ವಚನ ಆಡುವವನು, ವೇದವನ್ನು ನಿಂದಿಸುವವನು, ವೇದವನ್ನು ಮಾರಾಟ ಮಾಡುವವನು, ಸೇರಬಾರದ ಸ್ತ್ರೀಯಳೊಡನೆ ಸಂಭೋಗ ಮಾಡುವವನು, ಇವರೆಲ್ಲರೂ ಲವಣವೆಂಬ ನರಕಕ್ಕೆ ಹೋಗುತ್ತಾರೆ. ಕಳ್ಳನು ವಿಲೋಹಿತ ಎಂಬ ನರಕದಲ್ಲಿ ಬೀಳುತ್ತಾನೆ. ಮೇರೆ ಮೀರುವ ಪುರುಷರಿಗೂ ಇದೇ ಗತಿಯಾಗುತ್ತದೆ. ಯಾವ ಮನುಷ್ಯನು ದೇವತೆ, ಬ್ರಾಹ್ಮಣ, ಪಿತೃಗಳಲ್ಲಿ ದ್ವೇಷ ಮಾಡುವನೋ, ರತ್ನಗಳನ್ನು ದೂಷಿತಗೊಳಿಸುವನೋ ಅವನು ಕೃಮಿಭಕ್ಷವೆಂಬ ನರಕದಲ್ಲಿ ಬೀಳುವನು. ದೂಷಿತ ಯಜ್ಞ ಅಂದರೆ ಬೇರೆಯವರಿಗೆ ಹಾನಿಯನ್ನುಂಟು ಮಾಡಲು ಆಭಿಚಾರಿಕ ಪ್ರಯೋಗ ಅಥವಾ ಹಿಂಸಪ್ರಧಾನ ತಾಮಸ ಯಜ್ಞ ಮಾಡುವವನು ಕೃವೀಷ ಎಂಬ ನರಕದಲ್ಲಿ ಬೀಳುವನು. ಪಿತೃಗಳಿಗೆ, ದೇವತೆಗಳಿಗೆ, ಅತಿಥಿಗೆ ಬಿಟ್ಟು ಅಂದರೆ ಬಲಿ, ವೈಶ್ವದೇವದ ಮೂಲಕ ದೇವತೆಗಳೇ ಮುಂತಾದವರ ಭಾಗವನ್ನು ಅರ್ಪಿಸದೆ ಭೋಜನ ಮಾಡುವವನು ಉಗ್ರಲಾಲ ಭಕ್ಷ ನರಕದಲ್ಲಿ ಬೀಳುವನು. ಶಸ್ತ್ರಗಳನ್ನು ನಿರ್ಮಿಸುವವನೂ ಕೂಡ ಅದರಲ್ಲೇ ಬೀಳುವನು. ಅಂತ್ಯಜನಿಂದ ಸೇವೆಯನ್ನು ಪಡೆಯುವ ದ್ವಿಜನು, ಅಸದ್ದಾನವನ್ನು ಸ್ವೀಕರಿಸುವವನು, ಯಜ್ಞಕ್ಕೆ ಅನಧಿಕಾರಿಗಳಾದವರಿಂದ ಯಜ್ಞವನ್ನು ಮಾಡಿಸುವವನು, ಅಭಕ್ಷ್ಯ ಭಕ್ಷಣ ಮಾಡುವವನು, ಇವರೆಲ್ಲ ದ್ವಿಜರು ರುಧಿರೌಘ ಅಂದರೆ ಪೂಯವಹ ಎಂಬ ನರಕದಲ್ಲಿ ಬೀಳುವರು. ಸೋಮರಸವನ್ನು ಮಾರುವವನ ಗತಿಯೂ ಇದೇ ಆಗುವುದು. ಯಜ್ಞ ಮತ್ತು ಗ್ರಾಮವನ್ನು ನಾಶ ಮಾಡುವವನು ಘೋರ ವೈತರಿಣಿ ನದಿಯಲ್ಲಿ ಬೀಳುವನು. ತಾರುಣ್ಯದಿಂದ ಮತ್ತನಾಗಿ ಧರ್ಮದ ಮೇರೆಯನ್ನು ಮೀರಿದವನು, ಅಪವಿತ್ರ ಆಚಾರ ವಿಚಾರವುಳ್ಳವನು, ಮೋಸ ಕಪಟದಿಂದ ಜೀವನ ನಡೆಸುವವನು ಕೃತ್ಯ ಎಂಬ ನರಕಕ್ಕೆ ಹೋಗುತ್ತಾನೆ. ಕಾರಣವಿಲ್ಲದೆ ಮರಗಳನ್ನು ಕಡಿಯುವವನು ಅಸಿಪತ್ರವನ ಎಂಬ ನರಕಕ್ಕೆ ಹೋಗುವನು. ಆಡುಗಳನ್ನು ಮಾರಿ ಜೀವನ ನಡೆಸುವವನು ಹಾಗೂ ಪಶುಗಳನ್ನು ಹಿಂಸಿಸುವ ಕಟುಕನು ವಹ್ನಿಜ್ವಾಲ ಎಂಬ ನರಕದಲ್ಲಿ ಬೀಳುವರು. ಭ್ರಷ್ಟಾಚಾರಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಹಸಿ ಮಡಕೆ ಅಥವಾ ಇಟ್ಟಿಗೆಗಳನ್ನು ಸುಡಲು ಭಟ್ಟಿಗೆ ಬೆಂಕಿ ಇಡುವವರೆಲ್ಲರೂ ಅದೇ ವಹ್ನಿಜ್ವಾಲ ನರಕದಲ್ಲಿ ಬೀಳುತ್ತಾರೆ. ವ್ರತಗಳನ್ನು ಲೋಪಗೊಳಿಸುವವನು ಮತ್ತು ತನ್ನ ವರ್ಣಾಶ್ರಮದಿಂದ ಪತಿತನಾದವನು ಇವರಿಬ್ಬರೂ ಅತ್ಯಂತ ದಾರುಣ ಸಂದಂಶ ಎಂಬ ನರಕ ಯಾತನೆಯಲ್ಲಿ ಬೀಳುತ್ತಾರೆ. ಬ್ರಹ್ಮಚಾರಿಯಾಗಿದ್ದರೂ ಸ್ವಪ್ನದಲ್ಲಿ ವೀರ್ಯ ಸ್ಖಲನ ಮಾಡುವವನು ಶ್ವಭೋಜನ ಎಂಬ ನರಕದಲ್ಲಿ ಬೀಳುವರು. ಈ ಪ್ರಕಾರ ಇವು ಹಾಗೂ ಇನ್ನೂ ನೂರಾರು ಸಾವಿರಾರು ನರಕಗಳಿವೆ. ಅದರಲ್ಲಿ ಪಾಪಕರ್ಮಿ ಪ್ರಾಣಿಗಳು ಯಾತನೆಯ ಬೆಂಕಿಯಲ್ಲಿ ಬಿದ್ದು ಬೇಯುತ್ತಾ ಇರುತ್ತಾರೆ. ಮೇಲೆ ಹೇಳಿದ ಪಾಪಗಳಂತೆ ಇನ್ನೂ ಸಾವಿರಾರು ಪಾಪಕರ್ಮಗಳಿವೆ. ಅದರಿಂದ ಮನುಷ್ಯರು ನರಕದಲ್ಲಿ ಬಿದ್ದು ಕಷ್ಟಗಳನ್ನು ಅನುಭವಿಸುತ್ತಾರೆ. ಮನ, ವಾಣಿ, ಕ್ರಿಯೆಗಳಿಂದ ತಮ್ಮ ವರ್ಣ,
ಮತ್ತು ಆಶ್ರಮದ ವಿರುದ್ಧ ಕರ್ಮ ಮಾಡುವವರು ನರಕದಲ್ಲಿ ಬೀಳುತ್ತಾರೆ. ನರಕದಲ್ಲಿ ತಲೆ ಕೆಳಗಾಗಿ ನೇತು ಹಾಕಿದ ಪ್ರಾಣಿಗಳು ಸ್ವರ್ಗದಲ್ಲಿ ವಾಸಿಸುವ ದೇವತೆಗಳನ್ನು ನೋಡುತ್ತಾರೆ ಮತ್ತು ದೇವತೆಗಳು ಕೆಳಗೆ ನೋಡಿದಾಗ ಅವೆಲ್ಲ ಅಧೋಮುಖಿ ನಾರಕಿ ಜೀವರನ್ನು ನೋಡುತ್ತಾರೆ. ಪಾಪಿ ಜನರು ನರಕವನ್ನು ಅನುಭವಿಸಿ ಅನಂತರ ಕ್ರಮವಾಗಿ ಉನ್ನತಿ ಪಡೆಯುತ್ತಾ ಸ್ಥಾವರ, ಕೃಮಿ, ಜಲಚರ, ಪಕ್ಷಿ, ಪಶು, ಮನುಷ್ಯ, ಧರ್ಮಾತ್ಮ, ಮಾನವ ದೇವತೆ ಹಾಗೂ ಮುಮುಕ್ಷುಗಳಾಗಿ ಕೊನೆಯಲ್ಲಿ ಮೋಕ್ಷವನ್ನು ಹೊಂದುವರು. ಸ್ವರ್ಗದಲ್ಲಿರುವಷ್ಟೇ ಜೀವಿಗಳು ನರಕದಲ್ಲಿದ್ದಾರೆ. ಪಾಪಿ ಪುರುಷನು ತನ್ನ ಪಾಪದ ಪ್ರಾಯಶ್ಚಿತ್ತವನ್ನು ಮಾಡದವನು ನರಕಕ್ಕೆ ಹೋಗುತ್ತಾನೆ. ಕಾಳಿನಂದನನೇ, ಮನುವು ಮಹಾಪಾಪಿಗಳಿಗೆ ಮಹತ್ತರವಾದ ಮತ್ತು ಲಘು ಪಾಪಗಳಿಗೆ ಲಘು ಪ್ರಾಯಶ್ಚಿತ್ತಗಳನ್ನು ಹೇಳಿರುವನು. ಆ ಎಲ್ಲ ಪಾಪಕರ್ಮಗಳಿಗೆ ಯಾವ ಯಾವ ಪ್ರಾಯಶ್ಚಿತ್ತ ಸಂಬಂಧಿ ಕರ್ಮಗಳನ್ನು ಹೇಳಲಾಗಿವೆಯೋ ಅವರೆಲ್ಲದರಲ್ಲಿ ಭಗವಾನ್ ಶಂಕರನ ಸ್ಮರಣೆಯೇ ಸರ್ವಶ್ರೇಷ್ಠ ಪ್ರಾಯಶ್ಚಿತ್ತವಾಗಿದೆ. ಪಾಪಕರ್ಮಗಳನ್ನು ಮಾಡಿದ ನಂತರ ಚಿತ್ತದಲ್ಲಿ ಪಶ್ಚಾತ್ತಾಪ ಉಂಟಾಗುವ ಪುರುಷನಿಗಾದರೋ ಏಕಮಾತ್ರ ಭಗವಾನ್ ಶಿವನ ಸ್ಮರಣೆಯೇ ಸರ್ವೋತ್ತಮ ಪ್ರಾಯಶ್ಚಿತ್ತವಾಗಿದೆ. ಪ್ರಾತಃಕಾಲ, ಸಾಯಂಕಾಲ, ರಾತ್ರಿಯಲ್ಲಿ, ಮಧ್ಯಾಹ್ನಗಳಲ್ಲಿ ಭಗವಾನ್ ಶಿವನನ್ನು ಸ್ಮರಿಸಿದರೆ ಪಾಪರಹಿತನಾದ ಮನುಷ್ಯನು ಮಹೇಶ್ವರನ ಧಾಮವನ್ನು ಪಡೆದುಕೊಳ್ಳುವನು. ಭಗವಾನ್ ಶಿವನ ಸ್ಮರಣೆಯಿಂದ ಸಮಸ್ತ ಪಾಪಗಳು, ಕ್ಲೇಶಗಳು ಕ್ಷಯವಾಗಿ ಮನುಷ್ಯನು ಸ್ವರ್ಗ ಅಥವಾ ಮೋಕ್ಷವನ್ನು ಹೊಂದುವನು. ಜಪ, ಹೋಮ, ಪೂಜೆ ಮುಂತಾದವನ್ನು ಮಾಡುವಾಗ ನಿರಂತರ ಭಗವಾನ್ ಶಿವನಲ್ಲಿ ಚಿತ್ತವು ಯಾರಲ್ಲಿ ನೆಟ್ಟಿರುತ್ತದೋ ಅವನಿಗೆ ಇಂದ್ರಾದಿ ಪದದ ಪ್ರಾಪ್ತಿಯಾದರೂ ಅಂತರಾಯ ಅಂದರೆ ವಿಘ್ನವೇ ಆಗಿದೆ. ಮುನಿಯೇ, ಭಕ್ತಿ ಭಾವದಿಂದ ಹಗಲು ರಾತ್ರಿ ಭಗವಾನ್ ಶಿವನನ್ನು ಸ್ಮರಿಸುವವನ ಎಲ್ಲ ಪಾತಕಗಳು ನಾಶವಾಗುತ್ತವೆ. ಅದಕ್ಕಾಗಿ ಅವನು ಎಂದಿಗೂ ನರಕಕ್ಕೆ ಹೋಗುವುದಿಲ್ಲ. ನರಕ ಮತ್ತು ಸ್ವರ್ಗ ಇವು ಪಾಪ ಹಾಗೂ ಪುಣ್ಯಗಳದ್ದೇ ಇನ್ನೊಂದು ಹೆಸರಾಗಿದೆ. ಇವುಗಳಲ್ಲಿ ಒಂದು ದುಃಖ ಕೊಡುವುದು, ಇನ್ನೊಂದು ಸುಖ ಕೊಡುವುದು. ಒಂದೇ ವಸ್ತುವು ಕೆಲವೊಮ್ಮೆ ಪ್ರಿಯವಾಗುತ್ತದೆ, ಕೆಲವೊಮ್ಮೆ ಅಪ್ರಿಯವಾಗುತ್ತದೆ. ಆಗ ಯಾವುದೇ ಪದಾರ್ಥವು ದುಃಖಮಯವಾಗಿಲ್ಲ ಮತ್ತು ಸುಖಮಯವೂ ಇಲ್ಲ ಎಂಬುದು ನಿಶ್ಚಯವಾಗುತ್ತದೆ. ಈ ಸುಖ ದುಃಖಗಳಾದರೋ ಮನಸ್ಸಿನ ವಿಕಾರಗಳಾಗಿವೆ. ಜ್ಞಾನವೇ ಪರಬ್ರಹ್ಮವಾಗಿದೆ. ಜ್ಞಾನವೇ ತಾತ್ವಿಕ ಬೋಧದ ಕಾರಣವಾಗಿದೆ. ಇವೆಲ್ಲ ಚರಾಚರ ವಿಶ್ವವು ಜ್ಞಾನಮಯವೇ ಆಗಿದೆ. ಆ ಪರಮ ವಿಜ್ಞಾನದಿಂದ ಬೇರೆಯಾದ ಇನ್ನೊಂದು ಯಾವ ವಸ್ತುವೂ ಇಲ್ಲ.